ಹೆಲೋ ಹಾಯ್ ನಮಸ್ಕಾರ ಮಕ್ಕಳೇ. ನಾನು ನಿಮ್ಮ ಸೋಷಿಯಲ್ ಸೈನ್ಸ್ ನ ಶಿಕ್ಷಕ ಆದರ್ಶ್. ರೂರಲ್ ಡೆವಲಪ್ಮೆಂಟ್ ಗ್ರಾಮೀಣಾಭಿವೃದ್ಧಿ ಈ ಪಾಠವನ್ನ ಸಮರಿ ಫಾರ್ಮ್ಯಾಟ್ ಅಲ್ಲಿ ಕವರ್ ಮಾಡೋಣ ಬನ್ನಿ. ಹೇಗಿದೆ ಜೋಶ್? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. 3 ಟೆಕ್ನಿಕ್ಸ್ಗಳಿವೆ. ಒಂದು, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳನ್ನ ಕವರ್ ಮಾಡ್ತೇವೆ. ಹೇಗೆ ಸರ್, ಯಾವ್ದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂತೀರಾ? ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ನೋಡಿರಬಹುದು, ಮಾಡೆಲ್ ಪೇಪರ್ಸ್ಗಳನ್ನ ನೋಡಿರಬಹುದು. ಇವುಗಳ ಪ್ರಕಾರ ಎಕ್ಸಾಮ್ನಲ್ಲಿ ಬರಬಹುದಾದಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಪ್ರಮುಖ ಪರಿಕಲ್ಪನೆಗಳನ್ನ, ಪುನರಾವರ್ತಿತ PYQsಗಳನ್ನ, ಯಾವುದು ರಿಪೀಟೆಡ್ ಆಗಿ ಎಕ್ಸಾಮ್ ಅಲ್ಲಿ ಬರ್ತಾ ಇದೆಯೋ ಅದನ್ನ ಕವರ್ ಮಾಡ್ತಾ ಇದ್ದೇವೆ. ಹಾಗೆಯೇ ನಾನು ಹೇಗೆ ಆನ್ಸರ್ ಮಾಡಬೇಕು, ಹೇಗೆ ನೆನಪಲ್ಲಿಟ್ಕೊಳ್ಬೇಕು ಆ ಟೆಕ್ನಿಕ್ಸ್ಗಳನ್ನು ಸಹ ಕೊಡ್ತಾ ಇದ್ದೇನೆ. ಎಕ್ಸಾಮ್ನ ಪಾಯಿಂಟ್ ಆಫ್ ವ್ಯೂದಿಂದ ಏನನ್ನೂ ಸಹ ಮಿಸ್ ಮಾಡಲ್ಲ. ಮಾರ್ಕ್ಸ್ನ ಪಾಯಿಂಟ್ ಆಫ್ ವ್ಯೂದಿಂದ ಸಹ ಏನೂ ಮಿಸ್ ಆಗಲ್ಲ. ಇದರ ಗ್ಯಾರಂಟಿಯನ್ನ ನಾನು ಕೊಡ್ತೇನೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಇಂಪಾರ್ಟೆಂಟು ಯಾಕಂದ್ರೆ 3 ಮಾರ್ಕ್ಸು ಈ ಚಾಪ್ಟರ್ ನಿಂದ ಬರ್ತಾ ಇದೆ. ಯಾವ ರೀತಿ ಕೇಳಬಹುದು? 1 ಮಾರ್ಕ್ಸ್ನ ಕ್ವಶನ್ ಅನ್ನು ಕೇಳಬಹುದು, 2 ಮಾರ್ಕ್ಸ್ನ ಕ್ವಶನ್ ಅನ್ನು ಕೇಳಬಹುದು, 3 ಮಾರ್ಕ್ಸ್ನ ಕ್ವಶನ್ ಅನ್ನು ಕೇಳಬಹುದು. ಹೀಗಾಗಿ MCQ ವೈಸ್ ಇರಬಹುದು, 3 ಮಾರ್ಕ್ಸ್ ವೈಸ್ ಇರಬಹುದು. ಇಂಪಾರ್ಟೆಂಟ್ ಆಗಿರುವಂತಹ ಚಾಪ್ಟರ್ ಏನೇನೆಲ್ಲ ಕವರ್ ಮಾಡ್ತಾ ಇದ್ದೇವೆ. ರೂರಲ್ ಡೆವಲಪ್ಮೆಂಟ್ ಮೀನಿಂಗ್, ಗ್ರಾಮೀಣಾಭಿವೃದ್ಧಿ ಅದರ ಅರ್ಥ ಏನು, ಮಹತ್ವ ಏನು, ಡಿಸೆಂಟ್ರಲೈಸೇಷನ್ ವಿಕೇಂದ್ರೀಕರಣ ಅಂದ್ರೇನು, ಪಂಚಾಯತ್ ರಾಜ್ ಸಂಸ್ಥೆಗಳು, ಹಾಗೆ ಅಭಿವೃದ್ಧಿಯಲ್ಲಿ ಮಹಿಳೆಯರು ಹೇಗಿದ್ದಾರೆ. ರೂರಲ್ ಡೆವಲಪ್ಮೆಂಟ್ ಸಿಂಪಲ್ ಇದೆ. ಯಾರ ಡೆವಲಪ್ಮೆಂಟ್ ಆಗಬೇಕು? ರೂರಲ್ ಡೆವಲಪ್ಮೆಂಟ್ ಆಗಬೇಕು. ಸೊ ರೂರಲ್ ಅಲ್ಲಿ ಏನ್ ಡೆವಲಪ್ಮೆಂಟ್ ಆಗಬೇಕು? ಸೋಷಿಯಲ್ ಮತ್ತೆ ಇಕನಾಮಿಕ್ ಸ್ಟೇಟಸ್ ಆಫ್ ರೂರಲ್ ಪೀಪಲ್. ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಏನ್ ಇಂಪ್ರೂವ್ಮೆಂಟ್ ಆಗಬೇಕು? ಯಾವುದೇ ಒಂದು ರೂರಲ್ ಪೀಪಲ್ನ ಅವರ ಸೋಷಿಯಲ್ ಇರಬಹುದು, ಸಾಮಾಜಿಕವಾಗಿರಬಹುದು, ಅವರು ಆರ್ಥಿಕವಾಗಿರಬಹುದು, ಹೆಚ್ಚು ಏನಾಗಬೇಕು? ಇಂಪ್ರೂವ್ಮೆಂಟ್ ಆಗಬೇಕು. ಹೇಗೆ ಇಂಪ್ರೂವ್ಮೆಂಟ್ ಆಗಬೇಕು? ಪ್ರಾಪರ್ ಯುಟಿಲೈಸೇಷನ್ ಆಫ್ ದ ಲೋಕಲಿ ಅವೈಲೇಬಲ್ ನ್ಯಾಚುರಲ್ ಅಂಡ್ ಹ್ಯೂಮನ್ ರಿಸೋರ್ಸಸ್. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ಒಂದು ಹಳ್ಳಿಯಲ್ಲಿ ಒಂದು ಇಂಡಸ್ಟ್ರಿಯನ್ನು ಹಾಕ್ತಾರೆ. ಆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಜನ ಎಲ್ಲ ಬೇರೆ ಊರಿಂದ ಬಂದವರಾಗಿದ್ರೆ ಆ ಹಳ್ಳಿಯ ವಿಕಾಸ ಆದಂಗೆ ಆಗತ್ತಾ? ಅದು ಖಂಡಿತವಾಗಿಯೂ ಇಲ್ಲ. ಹೀಗಾಗಿ ಒಂದು ಹಳ್ಳಿ ಅಥವಾ ಒಂದು ರೂರಲ್ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಅಲ್ಲಿ ಇರುವಂತಹ ಇಂಡಸ್ಟ್ರಿಯಲ್ಲಿ ಬಳಸುವಂತಹ ಏನು ರಿಸೋರ್ಸಸ್ ಇರಬಹುದು, ಜನ ಇರಬಹುದು, ಎಲ್ಲವೂ ಆ ಹಳ್ಳಿಯದ್ದೇ ಆಗಿರಬೇಕು. ಅದರಿಂದ ಆ ಹಳ್ಳಿಯ ಜನರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಡೆವಲಪ್ಮೆಂಟ್ ಆಗಬೇಕು. ಅದೇ ರೂರಲ್ ಡೆವಲಪ್ಮೆಂಟು. ಕೀವರ್ಡ್ಸ್ ಏನಾಗುತ್ತೆ? ಸೋಷಿಯಲ್ ಅಂಡ್ ಇಕನಾಮಿಕಲ್, ಅದೇ ರೀತಿ ಲೋಕಲಿ ಅವೈಲೇಬಲ್ ನ್ಯಾಚುರಲ್ ಅಂಡ್ ರಿಸೋರ್ಸಸ್. ಇದು ವೆರಿ ಇಂಪಾರ್ಟೆಂಟ್ ಕೀವರ್ಡ್ ಆಗತ್ತೆ. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಸಿಗ್ನಿಫಿಕೆನ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್. ಗ್ರಾಮೀಣಾಭಿವೃದ್ಧಿಯ ಮಹತ್ವವನ್ನು ವಿವರಿಸಿ. ಸಿಂಪಲ್, ರೂರಲ್ ಡೆವಲಪ್ಮೆಂಟ್ ಇಂದ ಏನಾಗತ್ತೆ? ಆ ಹಳ್ಳಿಗೆ ಬೇಕಾದಂತಹ ಬೇಸಿಕ್ ಫೆಸಿಲಿಟೀಸ್ಗಳು ಸಿಗುತ್ತೆ. ರಸ್ತೆ ಇರಬಹುದು, ಚರಂಡಿ ಇರಬಹುದು, ಇವುಗಳ ಡೆವಲಪ್ಮೆಂಟ್ ಆಗುತ್ತೆ. ಕರೆಕ್ಟ್ ತಾನೆ? ಸೊ ರೂರಲ್ ಡೆವಲಪ್ಮೆಂಟ್ ಇಂದ ಏನೇನು ಸಿಗ್ನಿಫಿಕೆನ್ಸ್ ಇದೆ? ಆ ಒಂದು ಹಳ್ಳಿಯ ಹೌಸಿಂಗ್, ಎಜುಕೇಶನ್ ಇರಬಹುದು, ಹೆಲ್ತ್, ಹೈಜೀನು, ಟ್ರಾನ್ಸ್ಪೋರ್ಟು, ಆರೋಗ್ಯ, ನೈರ್ಮಲ್ಯ, ಸಾರಿಗೆ, ವಸತಿ, ಶಿಕ್ಷಣ, ಇವುಗಳ ಡೆವಲಪ್ಮೆಂಟ್ ಆಗುತ್ತೆ. ನಾಲೆಡ್ಜು, ಸ್ಕಿಲ್ಸು, ಕೆಪಾಬಿಲಿಟಿ, ಜ್ಞಾನ, ಕೌಶಲ್ಯ ಮತ್ತು ಸಾಮರ್ಥ್ಯದ ಸುಧಾರಣೆ ಆಗುತ್ತೆ. ಬಹಳಷ್ಟು ಉದ್ಯೋಗಗಳು ಸಹ ಆ ಒಂದು ಹಳ್ಳಿಯಲ್ಲಿ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಏನು? ಯಾಕೆ ಬಹಳಷ್ಟು ಹಳ್ಳಿಯ ಜನ ಬೇರೆ ಊರಿಗೆ ಹೋಗ್ತಾ ಇದ್ದಾರೆ? ಯಾಕೆ ಬಹಳಷ್ಟು ಹಳ್ಳಿಯ ಜನ ಊರಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಇದರಿಂದ ಅಲ್ಲಿ ಕೆಲಸ ಇದೆ, ಹಳ್ಳಿಗಳಲ್ಲಿ ಕೆಲಸ ಇಲ್ಲ. ಹೀಗಾಗಿ ಒಂದು ಮೈಗ್ರೇಷನ್, ವಲಸೆ ಆಗ್ತಾ ಇದೆ. ಅದನ್ನ ತಡೆಯಲಾಗ್ತಾ ಇದೆ ಈ ಒಂದು ರೂರಲ್ ಡೆವಲಪ್ಮೆಂಟ್ ನಿಂದ. ಹಾಗೆ ಬಹಳಷ್ಟು ಫೆಸಿಲಿಟೀಸ್ಗಳ ಬಗ್ಗೆ ಆಲ್ರೆಡಿ ಮಾತಾಡಿದ್ದೇನೆ. ಇಂಡಸ್ಟ್ರೀಸ್ಗಳು ಡೆವಲಪ್ಮೆಂಟ್ ಆಗುತ್ತೆ, ಎಂಪ್ಲಾಯ್ಮೆಂಟು. ಸೊ ರೂರಲ್ ಡೆವಲಪ್ಮೆಂಟ್ ಅಂತ ಕೂಡಲೇ ಕೀವರ್ಡ್ಸು ಯಾವ್ದು ನೆನಪಿಗೆ ಬರಬೇಕು? ನೆನ್ಪು ಮಾಡ್ತಾ ಇದ್ದೀರಾ? ಎಸ್, ಎಂಪ್ಲಾಯ್ಮೆಂಟ್ ವೆರಿ ಇಂಪಾರ್ಟೆಂಟು, ಮೈಗ್ರೇಷನ್ನು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ಫೆಸಿಲಿಟೀಸು
ವೆರಿ ಇಂಪಾರ್ಟೆಂಟ್ ಆಗತ್ತೆ. ಇವೆಲ್ಲವೂ ಇಂಪಾರ್ಟೆಂಟ್ ಕೀವರ್ಡ್ಸು, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್, ಡಿಸೆಂಟ್ರಲೈಸೇಷನ್. ಸೆಂಟ್ರಲೈಸೇಷನ್ ಅಂದ್ರೆ ಏನು? ಎಲ್ಲಾ ಪವರು ಒಂದೇ ಕಡೆ ಇರೋದು, ಅದನ್ನೇ ಸೆಂಟ್ರಲೈಸೇಷನ್ ಅಂತ ಕರೀತಾರೆ. ಡಿಸೆಂಟ್ರಲೈಸೇಷನ್ ಅಂದ್ರೆ ಏನು? ಪವರು ಡಿಸ್ಟ್ರಿಬ್ಯೂಟ್ ಆಗೋದು, ಬೇರೆ ಬೇರೆ ಜನರ ಕಡೆ ಹಂಚಿಕೆ ಆಗೋದು, ಅದೇ ಡಿಸೆಂಟ್ರಲೈಸೇಷನ್ ಆಗ್ತಾ ಇದೆ. ಪ್ರೊವೈಡಿಂಗ್ ದ ಅಡ್ಮಿನಿಸ್ಟ್ರೇಟಿವ್ ಪವರ್ ಅಂಡ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಡೆವಲಪಿಂಗ್ ದ ವಿಲೇಜ್ ಟು ಇಟ್ಸ್ ಓನ್ ಪೀಪಲ್ ಈಸ್ ಕಾಲ್ಡ್ ಅಡ್ಮಿನಿಸ್ಟ್ರೇಟಿವ್ ಡಿಸೆಂಟ್ರಲೈಸ್. ಸಿಂಪಲ್ ಆಗಿ ಹೇಳ್ತೇನೆ, ನಂದು ಹಳ್ಳಿ ಇದೆ, ನನ್ನ ಹಳ್ಳಿಯಲ್ಲಿ ಏನೇ ಒಂದು ಸಣ್ಣ ಕೆಲಸ ಇದ್ರೂ ನಾನು ಬೆಂಗಳೂರಿಗೆ ಹೋಗಿ ನನ್ನ ಕೆಲಸವನ್ನ ಮಾಡ್ಕೊಳ್ಳೋದು ಎಷ್ಟು ಸರಿ? ಕರೆಕ್ಟ್ ತಾನೆ? ನನ್ನ ಹಳ್ಳಿಯಲ್ಲೇ ಇರುವಂತಹ ಗ್ರಾಮ ಪಂಚಾಯತ್ ಮುಖ್ಯಸ್ಥನಿಂದ ಆ ಕೆಲಸ ಆಗಬೇಕು. ಅದಕ್ಕೋಸ್ಕರನೇ ಈ ಒಂದು ಡಿಸೆಂಟ್ರಲೈಸೇಷನ್ ಆಗ್ತಾ ಇದೆ. ಪವರ್ ಇರಬಹುದು, ರೆಸ್ಪಾನ್ಸಿಬಿಲಿಟೀಸ್ ಇರಬಹುದು, ಅವು ಏನಾಗ್ತಾ ಇದೆ? ಹಂಚಿಕೆ ಆಗ್ತಾ ಇದೆ. ಅದೇ ಡಿಸೆಂಟ್ರಲೈಸೇಷನ್ ಆಗಿದೆ. ಸಿಂಪಲ್ ಆಗಿರುವಂತಹ ಕಾನ್ಸೆಪ್ಟ್ ಎಲ್ರಿಗೂ ಅರ್ಥ ಆಯ್ತು ತಾನೆ? ಹಾಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಥಮ್ಸ್ ಅಪ್ ಅನ್ನ ಕೊಡಿ, 2 ಕೊಟ್ಟು ನಡೆಯುತ್ತೆ. ಓಕೆ, ಎಕ್ಸ್ಪ್ಲೇನ್ ಗಾಂಧೀಜಿಸ್ ಕಾನ್ಸೆಪ್ಟ್ ಆಫ್ ಗ್ರಾಮ ಸ್ವರಾಜ್ಯ ಇನ್ ದ ಲೈಟ್ ಆಫ್ ಡಿಸೆಂಟ್ರಲೈಸೇಷನ್. ಇದು ಒಂಥರ ಯುನಿಕ್ ಆಗಿರುವಂತಹ ಕ್ವಶನ್ ಅಂತ ಹೇಳ್ಬಹುದು. ಇದರಲ್ಲಿ 1 ಮಾರ್ಕಿನ ಒಂದು ಕ್ವಶನ್ ಸಹ ಕವರ್ ಆಗ್ತಾ ಇದೆ. ಗ್ರಾಮ ಸ್ವರಾಜ್ಯ ಅನ್ನೋ ಕಾನ್ಸೆಪ್ಟ್ ಅನ್ನ ಯಾರು ಕೊಟ್ರು? ಮಹಾತ್ಮ ಗಾಂಧೀಜಿ ಅವರು ಕೊಟ್ರು. 1 ಮಾರ್ಕ್ನ ಪಾಯಿಂಟ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ವಿಕೇಂದ್ರೀಕರಣದ ಬೆಳಕಿನಲ್ಲಿ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆಯನ್ನ ವಿವರಿಸಿ. ಗ್ರಾಮ ಸ್ವರಾಜ್ಯ, ಸ್ವ ಅಂದ್ರೆ ನಂದೇ ಅಧಿಕಾರ. ಸೊ ಹಳ್ಳಿಗಳು ಏನಾಗಬೇಕು? ಸ್ವಾವಲಂಬಿಗಳಾಗಬೇಕು, ಸೆಲ್ಫ್ ರಿಲಯಂಟ್ ಆಗಬೇಕು. ಹಾಗೆ ಸ್ವಯಂ ಪೂರ್ಣ ಹಾಗೂ ಸಮೃದ್ಧ ಗ್ರಾಮಗಳನ್ನ ಗಾಂಧೀಜಿಯವರು ಗ್ರಾಮ ಸ್ವರಾಜ್ ಅಂತ ಕರೆದ್ರು. ಇಂಪಾರ್ಟೆಂಟ್ ಕೀವರ್ಡು ಸೆಲ್ಫ್ ರಿಲಯಂಟು, ಸೆಲ್ಫ್ ಸಫಿಷಿಯಂಟು. ಅಡ್ಮಿನಿಸ್ಟ್ರೇಟಿವ್ ಪವರ್ ಟು ದ ವಿಲೇಜಸ್, ಗ್ರಾಮದ ಜನರಿಗೆ ಆಡಳಿತದ ಅಧಿಕಾರವನ್ನ ನೀಡೋದು. ಸಿಂಪಲ್, ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಡಿಸೆಂಟ್ರಲೈಸೇಷನ್ ಅಂದ್ರೆ ಪವರು ಹಳ್ಳಿಗಳ ಕಡೆ ಹೋಗೋದು. ಆ ಹಳ್ಳಿಗಳ ಕಡೆ ಆ ಪವರ್ ಹೋದ್ರೆ ಆ ಹಳ್ಳಿ ಏನಾಗಬೇಕು? ಡೆವಲಪ್ಮೆಂಟ್ ಆಗಬೇಕು, ಸೆಲ್ಫ್ ರಿಲಯಂಟ್ ಆಗಬೇಕು. ಅದೇ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ. ಡೆವಲಪಿಂಗ್ ದ ವಿಲೇಜ್ ಟು ವಿಲೇಜರ್ಸ್, ಡಿಸೆಂಟ್ರಲೈಸೇಷನ್ ಆ ಶೋಷಣೆಯನ್ನ ಕಡಿಮೆ ಮಾಡೋದಿರಬಹುದು, ಡಿಗ್ನಿಟಿಯನ್ನ ಅಥವಾ ಘನತೆಯನ್ನ ಎತ್ತೋದಿರಬಹುದು. ಹಾಗೆ ಜನರಲ್ಲಿ ಕಂಪ್ಯಾಷನ್ನು ಮತ್ತೆ ಕೋಆಪರೇಷನ್, ಸಹಾನುಭೂತಿ ಮತ್ತು ಸಹಕಾರದಂತಹ ಮಾನವೀಯ ಮೌಲ್ಯಗಳನ್ನ ಪೋಷಿಸೋದು. ಎಂಡ್ ರಿಸಲ್ಟು ಹಳ್ಳಿಗಳು ಡೆವಲಪ್ ಆಗಬೇಕು. ಆದರೆ ಆ ಹಳ್ಳಿಗಳ ಜೊತೆಗೆ ಆ ಹಳ್ಳಿಗಳಲ್ಲಿರುವಂತಹ ಜನರೂ ಸಹ ಏನಾಗಬೇಕು? ಕೋಆಪರೇಟಿವ್ ವೈಸ್, ಕಂಪ್ಯಾಷನ್ ವೈಸ್ ಡೆವಲಪ್ಮೆಂಟ್ ಆಗಬೇಕು. ಅದೇ ಗಾಂಧೀಜಿಯವರ ಸ್ವರಾಜ್ಯ ಕಾನ್ಸೆಪ್ಟ್ ಆಗಿದೆ. ನೆಕ್ಸ್ಟ್, ವೆರಿ 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 ಇಂಪಾರ್ಟೆಂಟ್ ಕ್ವಶನ್ಸ್. ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಕೇಳ್ತಾರೆ ಅಂತ ಹೇಳ್ಬೋದು. ಅಷ್ಟೊಂದು ಇಂಪಾರ್ಟೆಂಟ್ ಕ್ವಶನ್ ಇದು. ಒಂದು 50 ಸಲ ವೆರಿ ವೆರಿ ಅಂತ ಬರೆದ್ರು ಕಡಿಮೆ ಆಗುತ್ತೆ. ಕೀ ಫೀಚರ್ಸ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಇಂಡಿಯಾ. ಪಂಚಾಯತ್ ರಾಜ್ ಸಿಸ್ಟಮ್ನ ಪ್ರಮುಖ ಲಕ್ಷಣಗಳನ್ನ ಮತ್ತೆ ವೈಶಿಷ್ಟ್ಯಗಳನ್ನ ಬರೀರಿ. ಕೀವರ್ಡ್ಸ್ ಏನಿದೆ? ಪಂಚಾಯತ್ ರಾಜ್ ಅಂದ ಕೂಡ್ಲೆ 3 ಟೈರ್ ಸಿಸ್ಟಮ್ ನೆನಪಿಗೆ ಬರಬೇಕು. 3 ಹಂತದ್ದು. ಯಾವ 3 ಹಂತದ್ದು? ಒಂದು ರಾಜ್ಯ ಬರುತ್ತೆ, ಜಿಲ್ಲೆ ಬರುತ್ತೆ, ಹಾಗೆ ಹಳ್ಳಿ ಬರುತ್ತೆ. ಸೊ ಈ ರೀತಿಯಾಗಿ 3 ಲೆವೆಲ್ನಲ್ಲಿ ಏನು ಪವರು ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ, ಅದೇ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಆಗಿದೆ. ಯಾವ ಅಮೆಂಡ್ಮೆಂಟ್ ಇಂದ ಬಂತು? 73rd. ಸೊ ಇಲ್ಲೂ 3 ಬರ್ತಾ ಇದೆ, ಇಲ್ಲೂ 3 ಬರ್ತಾ ಇದೆ. ಆ ವೇದಲ್ಲೂ ನೆನಪಲ್ಲಿಟ್ಕೊಳ್ಳಿ. ಏನು ಮುಖ್ಯವಾದ ಫೀಚರ್ಸ್ ಆಲ್ರೆಡಿ ಹೇಳಿದ್ದೇನೆ. 3 ಟೈರ್ ಸ್ಟ್ರಕ್ಚರು, 3 ಹಂತದ ಪಂಚಾಯತ್, ಜಿಲ್ಲಾ, ತಾಲೂಕು, ಗ್ರಾಮ ಪಂಚಾಯತಿ. ಹಿಂದೆ ರಾಜ್ಯ ಅಂದಿದ್ದೆ, ರಾಜ್ಯ, ಜಿಲ್ಲೆ, ತಾಲೂಕು, ಗ್ರಾಮ ಆಗತ್ತೆ. ಪ್ರಿನ್ಸಿಪಲ್ ಡೆಮೋಕ್ರಸಿ ಬರುತ್ತೆ. 50% ಫಾರ್ ವುಮೆನ್ ಇನ್ ಪಂಚಾಯತ್ ಇನ್ಸ್ಟಿಟ್ಯೂಷನ್, ರಿಸರ್ವೇಶನ್ ಬರುತ್ತೆ. ಯೂನಿಫಾರ್ಮ್ ಸಿಸ್ಟಮ್ ಥ್ರೂ ಔಟ್ ದ ನೇಷನ್, ಇಂಪಾರ್ಟೆಂಟ್ ಆಗುತ್ತೆ. ಪೂರ್ತಿ ದೇಶದಲ್ಲಿ ಈ ರೀತಿಯ 3 ಟೈರ್ ಸಿಸ್ಟಮ್ ಅನ್ನ ತರೋದಿರಬಹುದು. ಡಿಸೆಂಟ್ರಲೈಸೇಷನ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ 50 ಸಲ. ಡಿಸೆಂಟ್ರಲೈಸೇಷನ್ ಅಂದ್ರೇನು ಅಂತ. ಹಾಗೆಯೇ ಹಳ್ಳಿಯ ಜನರನ್ನ ಡೆವಲಪ್ಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಇದು ಆಪರ್ಚುನಿಟಿಯನ್ನ ಕೊಡುತ್ತೆ. ಸೊ ಪಂಚಾಯತ್ ರಾಜ್ ಅಂದ ಕೂಡಲೇ 3 ಟೈರ್
73rd ಅಮೆಂಡ್ಮೆಂಟು, ವಿಲೇಜ್ ಡಿಸೆಂಟ್ರಲೈಸೇಷನ್ ವೆರಿ ಇಂಪಾರ್ಟೆಂಟ್ ಕೀವರ್ಡ್ಸ್ ಆಗುತ್ತೆ. ನೆನಪಲ್ಲಿ ಇಟ್ಕೊಳ್ತೀರಾ ತಾನೆ? ಇಟ್ಕೊಳ್ಳಲ್ವಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತಿಳ್ಕೊಳ್ತೀರಾ ಅಂತ. ಎಸ್, ಒಂದು 50 ಸಲ ಹೇಳಿದ್ದೇನೆ. ಗ್ರಾಮ್ ಸ್ವರಾಜ್ ವಾಸ್ ದ ಕನ್ಸೆಪ್ಟ್ ಆಫ್ ನೆಹರೂನೋ, ತಿಲಕ್ ಅವರೋ, ಪಟೇಲ್ ಅವರೋ, ಗಾಂಧಿ ಅವರೋ? 4 ಆಪ್ಷನ್ ಇದೆ. ಈಸಿ ಆಗಿರುವಂತಹ ಆನ್ಸರು. ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಆಪ್ಷನ್ ಅನ್ನು ತಿಳಿಸಿ, ಈಗಲೇ ತಿಳಿಸಿ. ಓಕೆ, ಮಾಡ್ತಾ ಇದ್ದೀರಾ ಕಮೆಂಟ್? ಬೇಗನೆ ಮಾಡಿ, ಯಾಕಂದ್ರೆ ಬೇಗನೆ ಮುಗಿಸೋಣ. ಓಕೆ, ಮಾಡಿದ್ರಾ? ಎಸ್, ಆಪ್ಷನ್ ಡಿ, ಮಹಾತ್ಮ ಗಾಂಧೀಜಿ ಈಸ್ ದ ಕರೆಕ್ಟ್ ಆನ್ಸರ್. ರೋಲ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಇನ್ ರೂರಲ್ ಡೆವಲಪ್ಮೆಂಟ್. ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಏನ್ ರೋಲ್ ಇದೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್? ಸಿಂಪಲ್, ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಬರುತ್ತೆ. ಯಾವ್ದಾವ್ದು ಡೆವಲಪ್ಮೆಂಟ್ ಆಕ್ಟಿವಿಟೀಸು? ಮನೆಗೋಸ್ಕರ, ಎಂಪ್ಲಾಯ್ಮೆಂಟ್ಗೋಸ್ಕರ ಇರಬಹುದು, ಹಾಗೆಯೇ ಬೇಸಿಕ್ ಫೆಸಿಲಿಟೀಸ್ಗೋಸ್ಕರ ಇರಬಹುದು, ಉದ್ಯೋಗ ಖಾತ್ರಿ ಯೋಜನೆಗಳು ಇರಬಹುದು. ಇವೆಲ್ಲವೂ ಇದರ ಅಂಡರ್ನಲ್ಲಿ ಬರುತ್ತೆ. ಕೀವರ್ಡ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡೆವಲಪ್ಮೆಂಟ್, ರೋಡ್ಸ್ ಇವೆಲ್ಲ ಬರುತ್ತೆ. ಎಜುಕೇಶನಲ್ ಪ್ರೋಗ್ರಾಮ್ಸ್ ಇರಬಹುದು, ವೃತ್ತಿಪರ ಶಿಕ್ಷಣ ಇರಬಹುದು, ಹೆಲ್ತ್ ಹೈಜಿನಿಕ್ ಇರಬಹುದು. ಬಹಳಷ್ಟು ಎಂಪ್ಲಾಯ್ಮೆಂಟ್ ಜನರೇಟಿಂಗ್ ಆಪರ್ಚುನಿಟೀಸ್ಗಳನ್ನ ಇಲ್ಲಿ ನಾವು ಕಾಣಬಹುದಾಗಿದೆ. ಇಲ್ಲಿ ಕೃಷಿ, ಜಾನುವಾರು ಸಾಕಣೆ ಇರಬಹುದು. ಇವೆಲ್ಲವೂ ಏನಾಗುತ್ತೆ ಎಂಪ್ಲಾಯ್ಮೆಂಟ್ ಕ್ಯಾಟಗರಿಯಲ್ಲಿ ಬರುತ್ತೆ. ಹಳ್ಳಿ ಅಂದಮೇಲೆ ಏನು ಮುಖ್ಯ ಕೆಲಸ? ಅಗ್ರಿಕಲ್ಚರ್ ಆಗಿರುತ್ತೆ. ಹೀಗಾಗಿ ಇರಿಗೇಷನ್ ಫೆಸಿಲಿಟೀಸ್, ನೀರಾವರಿ ಸೌಲಭ್ಯ ವಿಸ್ತರಣೆ ಇರಬಹುದು, ಕಾಟೇಜ್ ಇಂಡಸ್ಟ್ರೀಸ್ ಇರಬಹುದು, ಮನ್ರೇಗಾ, SGSY ಇರಬಹುದು, ಆಶ್ರಯ ಯೋಜನೆ, ಇಂದಿರಾ ಆವಾಸ್ ಯೋಜನೆ, ಇವೆಲ್ಲವೂ ಇದರಲ್ಲಿ ಬರುವಂತಹದ್ದು. ನೆಕ್ಸ್ಟ್, ಇಲ್ಲಿ ತನಕ ನಾವು ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ಗಳ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಇರುವಂತಹದ್ದೇನು? ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಸೊ ವುಮೆನ್ ಇನ್ ಡೆವಲಪ್ಮೆಂಟ್ ಅವ್ರು ಹೇಗೆ ಮಾಡ್ತಾ ಇದ್ದಾರೆ? ಸೊ ಎಕ್ಸ್ಪ್ಲೇನ್ ದ ರೋಲ್ ಆಫ್ ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇನ್ ಸ್ಟ್ರೆಂಥನಿಂಗ್ ರೂರಲ್ ವುಮೆನ್. ಏನ್ ಕೀವರ್ಡ್ಸ್ ನೆನಪಿಗೆ ಬರ್ತಾ ಇದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸು ಎಸ್ಪೆಷಲಿ ಅವರು ರೂರಲ್ ವುಮೆನಿಂಗ್ ಅಂತ ಕೇಳ್ತಾ ಇದ್ದಾರೆ. ಹೀಗಾಗಿ ರೂರಲ್ ಡೆವಲಪ್ಮೆಂಟ್ ನ ಕಾನ್ಸೆಪ್ಟ್ ಅನ್ನೇ ಬರೀರಿ. ಯಾಕಂದ್ರೆ ಕಲೆಕ್ಟಿವ್ ಬಿಹೇವಿಯರ್ ಅಲ್ಲೂ ಸಹ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳು ಬರ್ತಾ ಇವೆ. ಬಟ್ ಇಲ್ಲಿ ಅವ್ರು ಕೇಳ್ತಾ ಇರೋದು ರೂರಲ್ ವುಮೆನ್. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟದನ್ನೇ ಬರೆಯೋದು ಅವಶ್ಯಕ ಆಗತ್ತೆ. ಸೊ ಇದು ಆರ್ಗನೈಸ್ ಮಾಡತ್ತೆ, ಸಂಘಟಿಸುತ್ತೆ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಮಾಡತ್ತೆ, ಲೋನ್ಸ್ ಸಾಲ ಸೌಲಭ್ಯಗಳನ್ನ ಕೊಡುತ್ತೆ. ಮತ್ತೇನು? ಸೆಲ್ಫ್ ಎಂಪ್ಲಾಯ್ಮೆಂಟು ಆಲ್ರೆಡಿ ಹೇಳಿದ್ದೇನೆ. ಯಾವುದು? ಟೇಲರಿಂಗ್ ಇರಬಹುದು, ಉಪ್ಪಿನಕಾಯ್ದಿರಬಹುದು. ಇಂತಹ ಬಿಸ್ನೆಸ್ಗಳಿಗೆಲ್ಲ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳು ಸಹಾಯ ಮಾಡುತ್ತೆ. ಉಳಿತಾಯ ಸೇವಿಂಗ್ಸ್ ಇರಬಹುದು. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಏನೇ ಎಕ್ಸ್ಪ್ಲಾಯ್ಟೇಷನ್, ಶೋಷಣೆ ಆಗ್ತಾ ಇದ್ರು ಮಹಿಳೆಯರು ಮತ್ತೆ ಮಕ್ಕಳು, ಇವೆರಡು ವಲ್ನರಬಲ್ ಸೆಕ್ಷನ್ ಅಂತ ಆಲ್ರೆಡಿ ಹೇಳಿದ್ದೆ. ಸೊ ಅವುಗಳ ಒಂದು ಶೋಷಣೆ ವಿರುದ್ಧ ಬಲವರ್ಧನೆ ಇರಬಹುದು. ಸಮಾಜ ಪ್ರಗತಿಪರವಾಗಿರುವಂತಹದ್ದು, ಎಜುಕೇಶನಲ್ ಅವೇರ್ನೆಸ್. ಸೊ ಅವೇರ್ನೆಸ್ ಒಂದು ಇಂಪಾರ್ಟೆಂಟ್ ಕೀವರ್ಡ್ ಆಗುತ್ತೆ. ಇಂಡಿಪೆಂಡೆಂಟ್ ಲೈಫ್, ಹಾಗೆ ಮೂಲಭೂತ ಮಾನವ ಹಕ್ಕುಗಳನ್ನ ಪಡೆಯಲು. ಸಿಂಪಲ್ ಆಗಿ ಹೇಳೋದಾದ್ರೆ ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇನ್ ರೂರಲ್ ವುಮೆನ್. ಒಂದಂತೂ ಎಂಪ್ಲಾಯ್ಮೆಂಟ್ ಅಂದ್ರೆ ಏನು? ಇಂಡಿಪೆಂಡೆಂಟ್ ಆಗ್ತಾರೆ, ಬೇರೆಯವರ ಮೇಲೆ ಅವರು ಡಿಪೆಂಡೆಂಟ್ ಆಗಿರಲ್ಲ. ನೆಕ್ಸ್ಟ್ ಅವೇರ್ನೆಸ್. ಯಾವ ಅವೇರ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೇವೆ? ಸೋಷಿಯಲಿ ಅವೇರ್ನೆಸ್. ಏನು ಎಕ್ಸ್ಪ್ಲಾಯ್ಟೇಷನ್ ಆಗಿರಬಹುದು, ಏನು ಸೋಷಿಯಲ್ ಚಾಲೆಂಜಸ್ ಇರುತ್ತೋ ಅವುಗಳನ್ನ ಓವರ್ಕಮ್ ಮಾಡೋದಿರಬಹುದು, ಹಾಗೆ ರೈಟ್ಸ್ಗಳ ಬಗ್ಗೆ ಅಧಿಕಾರ ಇರಬಹುದು. ಇವೆಲ್ಲವನ್ನ ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳು ಪಡ್ಕೊಳ್ಳುತ್ತೆ. ಕ್ಲಿಯರ್ ಆಯ್ತು ತಾನೆ? ಎಸ್. ಇದು ಸಹ ಒಂದು 125 ಸಲ ಡಿಸ್ಕಸ್ ಮಾಡಿದ್ದೇನೆ. ಏನು ಕ್ವಶನ್? ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ದಟ್ ಬ್ರಾಟ್ ಇನ್ ಟು ಎಕ್ಸಿಸ್ಟೆನ್ಸ್ ದ 3 ಲೆವೆಲ್ಸ್ ಆಫ್ ಪಂಚಾಯತ್ ಇನ್ಸ್ಟಿಟ್ಯೂಷನ್. 3 ಹಂತದ ಪಂಚಾಯಿತಿಗಳನ್ನ ಅಸ್ತಿತ್ವಕ್ಕೆ ತಂದ ಸಂವಿಧಾನದ ತಿದ್ದುಪಡಿ ಯಾವುದು? 24, 42, 73, 92. ಯಾವಾಗ ನಾವು 3 ಟೈರ್ ಅಂತ ಹೇಳ್ತೇವೋ ಇದು ಇಂಪಾರ್ಟೆಂಟ್ ಕೀವರ್ಡ್ ಆಗತ್ತೆ. ಸೊ ಅಂತಹ 3 ಟೈರ್ಗೆ 73rd ಇಸ್ ದ ಕರೆಕ್ಟ್ ಆನ್ಸರ್. ಯಾರ್ಯಾರು ಕಮೆಂಟ್ ಮಾಡಿದ್ದೀರಾ ಅವರು ನನ್ನ ಕಡೆಯಿಂದ ಸ್ಟಾರ್ ಅನ್ನ ನಾನು ಕೊಡ್ತಾ ಇದ್ದೇನೆ. ವೆಲ್ ಡನ್ ಮಕ್ಕಳೇ. ದ ಕರೆಕ್ಟ್ ಆನ್ಸರ್ ಈಸ್ 73rd. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳುವ ಸಮಯ ಸಹ ಬಂದಿದೆ. ಎಲ್ಲರೂ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್ ಬಾಯ್. ಶುಭರಾತ್ರಿ.